ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತವರು. ಆತ್ಮೀಯರೇ, ಒಂದು ಲೇಖ ನೋಡ್ತಾ ಇದ್ದೆ ಪತ್ರಿಕೆಯಲ್ಲೇ, ಅದು ಪ್ರಜಾವಾಣಿ ಪತ್ರಿಕೆಯಲ್ಲ. ವಿಶೇಷವಾಗಿ ಬೆಳಗಾವಿ ನಗರಸಭೆಯ ಪೌರ ಕಾರ್ಮಿಕರ ಪರಿಸ್ಥಿತಿ ಏನದ, ಎಷ್ಟು ಗಂಭೀರ ಅದ, ಆರೋಗ್ಯ ಬಗ್ಗೆ ಏನು ಚಿಂತನೆ ಇಲ್ಲ ಅನ್ನುವಂಥ ಲೇಖ ನೋಡಿದಾಗ ಅದರಲ್ಲೂ ಸಂತೋಷ್ ಚಿನ್ಗುಡಿಯವರು ಭಾಳ ಚೆನ್ನಾಗಿ ಅದನ್ನು ಬಿಂಬಿಸಿದ್ದಾರೆ. ಅವರ ಲೇಖದ ಜೊತೆಗೆ ನಮಗೂ ಅನೇಕ ಊರುಗಳನ್ನು ಸುತ್ತಿದಾಗ ನೋಡಿದಾಗ ನಮ್ಮ ಊರುಗಳಲ್ಲಿ ಈ ಪರಿಸ್ಥಿತಿಯನ್ನು ಗಮನಿಸಿದಾಗ ಇದಕ್ಕಿಂತ ಗಂಭೀರವಾದ ಪರಿಸ್ಥಿತಿ ಅದು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲೇ ಈ ಪರಿಸ್ಥಿತಿ ಅದ. ಪೌರ ಕಾರ್ಮಿಕರ ಅತ್ಯಂತ ಕನಿಷ್ಠ ಉದ್ಯೋಗ ಇಡೀ ಊರಿನ ಹೊಲಸನ್ನು ಕಿತ್ತಾಕುವ. ಅದು ವಿಶೇಷವಾಗಿ ಈ ಕೆಲಸ ಮಾಡೋರು ಯಾರಪ್ಪ ಅಂತಂದ್ರೆ ಈ ನಮ್ಮ ದಲಿತ ಜನಾಂಗದ ಜನ. ಅವರು ನಿಜವಾಗಿಯೂ ನಮ್ಮನ್ನೆಲ್ಲ ಸ್ವಚ್ಛಿಡುವಂಥ ಕೆಲಸವನ್ನು ಮಾಡುವಂಥವ್ರು. ಅಷ್ಟೇ ಅಲ್ಲ, ನಮಗೆ ಆರೋಗ್ಯದ ಭಾಗ್ಯವನ್ನು ನೀಡುವಂಥವ್ರು. ಅದ್ರ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಇಲ್ಲ ಏನೋ ಅನ್ನಿಸ್ತದೆ. ಕೆಲವೊಬ್ಬರ ಲೇಖಕರು ಅಥವಾ ಒಬ್ಬರ ಕಲಾಕಾರರು ಇಂಥ ದೃಶ್ಯಗಳನ್ನು ತೋರಿಸಿದಾಗ, ಅದನ್ನು ನೋಡಿದಾಗ ಮತ್ತು ಗಮನಕ್ಕೆ ತಂದಾಗ ಪ್ರತಿಯೊಂದು ಪೌರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಅಥವಾ ಮತ್ತೊಂದು ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಅಲ್ಲಿಯೇ ಎಲ್ಲ ಪೌರ ಕಾರ್ಮಿಕರಂತಿರೋ ಅಥವಾ ಕಸ ಗುಡಿಸುವ ಊರು ಸ್ವಚ್ಛ ಮಾಡೋ ಜನ ಅಂತಿರೋ ಪಾಪ ಇವರೆಲ್ಲ ಹೆಚ್ಚು ಕಡಿಮೆ ಕೆಳ ಜಾತಿ ಜನರು ಅಲ್ಲಿ ಇರ್ತಾರೆ. ಅವರ ಊರನ್ನು ಸ್ವಚ್ಛ ಮಾಡೋ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆಯೂ ಅವ್ರ ಕಲ್ಪನೆ ಇರೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ಆರೋಗ್ಯ ಅಷ್ಟೇ ಅಲ್ಲ, ಅವ್ರ ಬದುಕು ಸಹಿತ ಅಷ್ಟೇ ಕಷ್ಟ ಇರ್ತದೆ. ಯಾಕಂದ್ರೆ ಮೊನ್ನೆ ಏನೋ ಒಂದು ಸ್ವಲ್ಪ ನಮ್ಮ ಸಿದ್ದರಾಮಯ್ಯನವ್ರು ಈ ಕಡೆ ದೃಷ್ಟಿ ಹಾಯಿಸಿ ಒಂದಿಷ್ಟೇನೋ ಅವ್ರನ್ನ ಪರ್ಮನೆಂಟ್ ಮಾಡ್ತೀನಿ ಅನ್ನುವಂಥ ಮಾತಾಡಿದರು. ಕೆಲವೊಂದಿಷ್ಟು ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ ಆ ಮಾತು ಬೇರೆ. ಆದರೆ ಇದು ಇಷ್ಟ ಆದ್ರೆ ಸಾಕ ಅಂತ. ಯಾಕಂದರೆ ಇವತ್ತು ನಾವೆಲ್ಲ IAS, KES, ವೈಟ್ ಕಾಲರ್ ಜವಾಬ್ದಾರಿನೂ ನಾವೇ ಈ ದೇಶ ಮಾಡ್ತೀವಿ ಏನಪ್ಪ, ನಾವು ದೇಶ ಕಳಿತೀವಿ ಅನ್ನೋಂಗೆ ನಾವು ಬಿಹೇವ್ ಮಾಡ್ತಾ ಇರ್ತೀವಿ. ನಮ್ಮಿಂದ ಈ ದೇಶ ನಡೀತಾ ಇದೆ ಅನ್ನೋಂಥ ಬಿಹೇವ್ ಮಾಡ್ತಾ ಇರ್ತೀವಿ. ಆದ್ರೆ ನಿಜವಾಗಿಯೂ ದೇಶ ಸ್ವಚ್ಛ ಇರೋದು ಕಾರಣ ಈ ಜನ, ಈ ಬಿದ್ದ ಜನ, ನೋವಿನ ಜನ, ಬಡವರ ಜನ, ಹೊಟ್ಟೆ ತುಂಬಲಾರ ಜನ, ಆರೋಗ್ಯ ತೋರಿಸಲಾರ ಜನ. ಇದಕ್ಕೇನು ಶಬ್ದಗಳಿಲ್ಲ, ಅಷ್ಟು ಶಬ್ದಗಳು ಪಾಪ. ಆದರೂ ಅವರು ಯಾವುದನ್ನು ತಲೆಗೆ ಹಚ್ಕೊಳ್ಳಾರ ತಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ತಮ್ಮ ತಪ್ಪಿನ ಅರಿವಿಲ್ಲ, ಕಾರಣ ಅವ್ರ ಶಿಕ್ಷಣ ಇಲ್ಲ. ನಾವು ಇದನ್ನು ಮಾಡಬೇಕು ಮಾಡಬಾರದು ಅನ್ನೋಂಥ ಪರಿಜ್ಞಾನ ಪಾಪ ಅವರಲ್ಲಿಲ್ಲ. ಮತ್ತು ತಮಗೆ ಏನು ಬರಬೇಕಾಗ್ಯದ, ತಮ್ಮ ಹಕ್ಕುಗಳೇನು, ನಮಗೆ ಸರ್ಕಾರ ಏನು ಕೊಡಬೇಕು ಅದನ್ನು ಕೇಳೋದು ಸಹಿತಿಲ್ಲ. ಕೆಲವೊಂದು ಜಾಗೃತ ಮನಸ್ಸಿನ ಈ ಬಿದ್ದ ಜನಕ್ಕೆ ಕೇಳಿದಾಗ ಅದನ್ನು ತುಳಿಯುವಂಥ ವಾತಾವರಣ ನಮ್ಮಲ್ಲಿದೆ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹೆಚ್ಚು ಕಡಿಮೆ ಎಲ್ಲರೂ ಮೇಲ್ಜಾತಿಯವರು ಹೆಚ್ಚಿಗಿರೋದ್ರಿಂದಾಗಿ ಅವರಿಗೆ ಆ ಬಿದ್ದ ಜನರ ಆ ನೋವಿನ ಜನರಿಗೆ ಸ್ವಚ್ಛ ಮಾಡುವಂಥದ್ದು, ಪಾಯ್ಖಾನೆಗಳನ್ನು ಸ್ವಚ್ಛ ಮಾಡುವಂಥದ್ದು ಇವೆಲ್ಲ ನಮ್ಮ ಕಲ್ಪನೆಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಕೆಲಸವನ್ನು ಯಾರೂ ಮಾಡಲಾರದ ಕೆಲಸವನ್ನು ಆ ಜನ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ನಮಗೊಂದಿಷ್ಟಾದರೂ ಕಾಳಜಿ ಬೇಕಲ್ಲ ಅಂತ ಅವ್ರು ಪಾಪ ಕೇಳೋದ್ರ ಏನು ತಪ್ಪಿಲ್ಲ, ಕೇಳ್ತಾರೆ. ಅವ್ರು ಕೇಳಲೇಬೇಕಾದ್ದು ಹಕ್ಕದು. ಆ ದಿಶೆಯಲ್ಲಿ ನಾವು ಇವತ್ತು ಬೆಳಗಾವಿಯ ನಗರಸಭೆದಷ್ಟೇ ಅಲ್ಲ, ಗೋಕಾಕದಿರ್ಬೋದು, ಚಿಕ್ಕೋಡಿದಿರ್ಬೋದು, ಯಾವುದು ಊರಿಗೆ ಹೋಗ್ತಾರೆ ಹೋಗ್ರಿ, ಸುತ್ತಲಿನ ಯಾವುದೇ ಊರಿಗೆ ಹೋದ್ರು, ನಗರಸಭೆಗೆ ಹೋಗ್ರಿ, ಮೇಲೆ ಹೋದ್ರು ಇದು ಕಂಡು ಬರ್ತದೆ. ಗಟ್ಟರ ಸ್ವಚ್ಛ ಮಾಡೋದು ನಾವು ನೋಡ್ಬೇಕಾದ್ರೆ ಎಷ್ಟು ಬಿಗರ್ ಇರ್ತದೆ ಅಂತೇಳಿ, ಎಷ್ಟು ಕೊಳತದಿರ್ತದೆ ಆ ಏರಿಯಾದಲ್ಲೇ. ಮತ್ತು ಕಸವನ್ನು ಬೆಳಗ್ಗೆ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ. ಯಾಕಂದ್ರೆ ಒಂದು ಮನೆ ಒಳಗೆ ನಾನಾ ರೀತಿಯ ಆಹಾರ ಪದಾರ್ಥವನ್ನು ತೊಗೊಳ್ಳುವಂಥದ್ದು, ಅವ್ರ ಮನೆಯ ಮಕ್ಕಳ ಹೊಲಸು ಮಾಡಿದ್ದೆಲ್ಲ ಅದ್ರಲ್ಲಿ ತಂದು ಹಾಕುವಂಥದ್ದು, ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೂ ನಮ್ಮ ಹಸು ಆಗಿದ್ದರೆ ಕರೆಕ್ಟಾಗಿ ಹೋಗಿಬಿಡ್ತದೆ. ಅಂಥ ಪರಿಸ್ಥಿತಿ. ಅಂಥದನ್ನು ಗಡ್ಡದಲ್ಲಿ ಪಾಪ ಅವ್ರು ಏನು ಕೈಯಲ್ಲಿ ಗ್ಲೌಸು ಮತ್ತೇನು ಇಲ್ಲದೆ, ಕಾಲಲ್ಲಿ ಚಪ್ಪಲಿ ಸಹಿತ ಹಾಗೆ ಹೇಳೋದು ಆ ಗಡ್ಡರಲ್ಲಿ ಸ್ವಚ್ಛ ಮಾಡೋಂಥ ಅವಾಗ ನೆನೆಸ್ಕೊಂಡ್ರೆ ಸಾಕು, ಮನುಷ್ಯಗೆ ಭೀಕರ ಅನಿಸ್ತದೆ. ಇದನ್ನು ಮಾಡಿ ಅವರು ಜೊತೆಗೆ ಮಲವನ್ನು ಸ್ವಚ್ಛ ಮಾಡುವಂಥ ಇನ್ನೂ ಕಷ್ಟಕರ. ಇತ್ತೀಚೆಗೆ ಒಂದಿಷ್ಟು ರೂಲ್ಸ್ ತಂದರು, ಮಾಡಿದರು, ಏನೋ ಒಂದಿಷ್ಟು ಸೇಫ್ಟಿ ಪಾಯ್ಖಾನೆಗಳನ್ನು ಮಾಡಿದರೂ ಸಹಿತ ಇನ್ನೂ ಅವ್ರ ಮೇಲೆ ಅದನ್ನು ಸ್ವಚ್ಛ ಮಾಡುವಂಥ, ಅದನ್ನು ಗಲೀಜನ್ನು ತೆಗೆದು ಹಾಕುವಂಥದ್ದು ಅವ್ರ ಮೇಲೆ ಇರುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗ್ಯದ ಅಂತ. ಇಂಥವ್ರಿಗೆ ನಾವು ಆರೋಗ್ಯವನ್ನು ಅವ್ರಿಗೆ ಬದುಕುವ ಹಕ್ಕನ್ನು ಯಾಕೆ ನಾವು ನೀಡಬಾರ್ದು, ನೀಡಿದ್ದು ಅಂತ ಹೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಯಾರಲ್ಲೂ ಕಾಳಜಿ ಇಲ್ಲ. ಇಲ್ಲಿವರೆಗೆ ಬಂದಂಥ ಅನೇಕ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಅನೇಕ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಎಲ್ಲೋ ಬಸವಲಿಂಗಯ್ಯನ ಅಂತವರು ಒಂದಿಷ್ಟು ಕೆಲವು ಜನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಭಾಳ ಕಡಿಮೆ. ಇದಕ್ಕೆ ಕಾರಣ ಅಂದರೆ ಆ ಸಮುದಾಯದಿಂದ ಒಬ್ಬ ಲೀಡರ್ ಹುಟ್ಟಿ ಬರ್ತಾಯಿಲ್ಲ. ಇತ್ತೀಚೆಗೆ ವರ್ಷ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ. ಅದರ ಪೂರ್ಣ ಪ್ರಮಾಣದಲ್ಲೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಒಬ್ಬ ನೇತಾರಾಗಿ ಹೊರಮೋದು ಭಾಳ ಕಷ್ಟ ಅದ. ಅದರಲ್ಲೂ ಇವತ್ತು ನಿಮಗೆ ಗೊತ್ತದ, ರಾಜಕೀಯ ಅಂತಂದರೆ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ. ಇಂಥ ವ್ಯಾಪಾರ ಮಾಡೋರಿಗೆ ದುಡ್ಡಿದ್ದಾಗ ಮಾತ್ರ ಇಲೆಕ್ಷನ್ ಇತ್ತು ಆರಿಸಿ ಮಾಡಿ ಲೀಡರ್ ಆಗಿ ಸಾಧ್ಯದನ್ನ, ಅದು ಬಿಟ್ಟು ಉಳಿದು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಾಳ ಪ್ರತಿಭಟನೆ ಮಾಡಬೇಕು ಒಂದು 4 ಜನಕ್ಕೆ. ಅದರಲ್ಲೂ ಕಲ್ತವ್ರು ಇರೋದಿಲ್ಲ, ಪೌರ ಕಾರ್ಮಿಕರೆಲ್ಲ ಅಷ್ಟಕ್ಕಷ್ಟೇ ಇರ್ತಾರೆ. ಅವ್ರು ತಿಳಿಯೋಗಿಲ್ಲ.
ಅದರಲ್ಲೂ ಇಂಥ ಜನಕ್ಕೆ ಪಾಪ ಅವ್ರಿಗೆಲ್ಲ ಸಾರಾಯಿ ಮತ್ತು ಸಿಗರೇಟು ತಂಬಾಕು ಚಟವನ್ನು ಹಚ್ಚಿಬಿಟ್ಟಿರ್ತಾರೆ ಈ ಜನ. ಈ ಮೇಲ್ವರ್ಣಿ ಅನ್ರಿ ಅಥವಾ ಶ್ರೀಮಂತನ್ರಿ ಅಥವಾ ಬಂಡವಾಳಿಗರನ್ರಿ ಅಥವಾ ಏನಂತೀರಿ ಶಬ್ದ, ಇವರು ತಮ್ಮ ಒಂದು ಸ್ವಚ್ಛತೆಯಾಗಿ ತಮ್ಮ ಬದುಕಿನ ಸ್ವಚ್ಛತೆಗಾಗಿ ಜನರನ್ನು ಹಿಪ್ಪಿ ಮಾಡುವಂಥ ದೃಶ್ಯಾವಳಿಗಳನ್ನ ನೋಡಿದಾಗಂತೂ ಈ ದೇಶ ಏನಪ್ಪ ಅಂತ ಅನ್ನುವಂಥದ್ದು. ಯಾಕಂದ್ರೆ ವೈಜ್ಞಾನಿಕವಾಗಿ ಇವತ್ತು ಸಾಕಷ್ಟು ಡೆವಲಪ್ ಆಗಿದೆ. ಕಸವನ್ನು ತೆಗೆದುಕೊಂಡು ಹೋಗೋದಕ್ಕೂ ಮಾಡೋದು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಅವ್ರಿಗೆ ಮ್ಯಾಕ್ಸಿಮಮ್ ಪೇಮೆಂಟ್ ಕೊಟ್ಟು ಅವ್ರ ಆರೋಗ್ಯ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗಿದೆ. ಯಾಕೆಂದರೆ ಅವರು ಆರೋಗ್ಯವಂತರಾಗಿದ್ದರೆ, ಅವರು ಒಳ್ಳೆಯದಾಗಿದ್ದರೆ, ಗಟ್ಟಿಮುಟ್ಟಾಗಿದ್ದರೆ ನಮ್ಮೆಲ್ಲ ಗಟ್ಟರಗಳಾಗಲಿ, ನಮ್ಮೆಲ್ಲ ಪಾಯ್ಖಾನೆಗಳಾಗಲಿ, ನಮ್ಮೆಲ್ಲ ಉಳದ ವಿಷಯಗಳಾಗಲಿ ಸ್ವಚ್ಛ ಇರಲಿಕ್ಕೆ ಸಾಧ್ಯತೆ. ಇವ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಲೇಖವನ್ನು ಹಿಡಿದಾಗ ಹೌದಲ್ಲಪ್ಪ ಇದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕು ನಮ್ಮ ಜನರ ಜೊತೆಗೆ ಅಂತೇಳಿ. ನಮ್ಮ ಇಲ್ಲೇ ಪೌರಾಯುಕ್ತರಿಗಾಗಿರ್ಬೋದು, ಇನ್ನೊಬ್ಬರಿಗಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಟ್ಲೀಸ್ಟ್ ಇದನ್ನು ನೋಡಿ ಈ ದಿಶೆಯಲ್ಲೇ ಚಿಂತನೆ ಮಾಡಿ ಪಾಪ ಈ ಜನರಿಗೆ ನಾವು ಪೇಮೆಂಟ್ ಮಾಡಿದಪ್ಪ ಕೊಟ್ಟಿವಿ ಅಂತ ಕೊಡೋದಲ್ಲ, ಅದು ಹೋಗಿ ಮುಟ್ಟಿದ್ದಿಲ್ಲ ಅಂತ. ಯಾಕಂದರೆ ಭಾಳಷ್ಟು ಪೌರ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ಅವ್ರ ಪೇಮೆಂಟ್ ಬರೋದಿಲ್ಲ ಅನ್ನೋ ಸಹಿತ ನಾವು ಗಮನಿಸಿದ್ದೀವಿ ಇಲ್ಲೇ. ಯಾಕಂದ್ರೆ ಅದು ಸತ್ಯನದ ಅವ್ರಿಗೆ ಆದಷ್ಟು ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಪೇಮೆಂಟ್ ಬಂತಪ್ಪ ಅಂದ್ರೆ ಅವ್ರು ಬದುಕೋದಕ್ಕೆ ಏನೋ ಒಂದಿಷ್ಟು ಅನುಕೂಲಗಳು ಮಾಡೋ ಸಾಧ್ಯತೆಗಳಿರ್ತಾವೆ. ಇಲ್ಲಾಂದ್ರೆ ಅಲ್ಲಿ ಸಹಿತ ಕಷ್ಟ ಅದ ಪಾಪ ಅವ್ರಿಗೆ. ಹೊಟ್ಟೆಗೆ ಹಿಟ್ಟು ಹಾಕ್ಕೊಳ್ಳೋ ಸಲುವಾಗಿ ಮತ್ತೆ ಸಾಲ ಮಾಡೋದು, ನಮ್ಮ ಪೇಮೆಂಟ್ ಬರ್ತಿದ್ರೆ 2 ಬಡ್ಡಿ 3 ಬಡ್ಡಿ ಪಾಪ ತೆಗೆದು ಹಾಕುವಂಥ ಸ್ಥಿತಿಗತಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ. ಅಂದ್ರೆ ಸಮಾಜದ ಎಲ್ಲ ಶೋಷಣೆ ನಾವು ಶಬ್ದ ಮಾತಾಡಿದ ಕೂಡ ಇವ್ನು ಕಮ್ಯುನಿಸ್ಟಪ್ಪ, ಇವ್ನು ಹೀಗೆ ಮಾತಾಡೋ ಜನ ಭಾಳ ಅದಾರೆ. ಇವರು ನಗರ ನಕ್ಸಲೈಟ್ ಕೈತಾರೆ ಇಂಥವ್ರಿಗೆಲ್ಲ ಈ ಮಂದಿ ನಗರ ನಕ್ಸಲೈಟ್ ಅಂತ. ಇವರ ಬದುಕಿನ ಬಗ್ಗೆ, ಇವ್ರ ಹೊಟ್ಟೆ ಬಗ್ಗೆ, ಇವ್ರ ಚಿಂತನೆ ಬಗ್ಗೆ, ಇವ್ರ ಆರೋಗ್ಯ ಬಗ್ಗೆ ಮಾತಾಡಿದ್ರೆ, ಅವ್ರು ತಮ್ಮ ಆರೋಗ್ಯ ಬಗ್ಗೆ ಮಾತಾಡಿದ್ರೆ, ಪ್ರತಿಭಟನೆ ಮಾತಾಡಿದ್ರೆ, ಕಸ ಹುಡುಗೋದನ್ನು ಒಂದು ವಾರ ಬಿಡಲಿಕ್ಕೆ ಒಂದು ಪ್ರತಿ ಊರನ್ನು ನೋಡ್ರೆ ಊರುಗಳು ಯಾವ ರೀತಿ ಆಗ್ತವೆ, ಯಾವ ಗತಿ ಬಂದಿರ್ತವೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕಂತೇಳಿ. ಅಂಥವ್ರನ್ನ ಇನ್ನೂ ನಾವು ಶೋಷಣೆ ಮಾಡ್ತಾನೆ ಇದ್ದೀವಿ. ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡ್ತಾಯಿಲ್ಲ, ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ಹೀಗಾಗಿ ಪ್ರತಿ ಊರಿನ ಪೌರ ಕಾರ್ಮಿಕರು ಇವತ್ತು ಒದ್ದಾಡೋ ಸ್ಥಿತಿ ಆಗ್ಯದ. ಅವ್ರಿಗೆ ಪರ್ಮನೆಂಟ್ ಮಾಡಿರಿ ಅಂತ ಬೆನ್ನತ್ತು ಹೆಚ್ಚಾಗಿದೆ. ಯಾಕಂದ್ರೆ ಇವರೆಲ್ಲ ಹೆಚ್ಚು ಮ್ಯಾಕ್ಸಿಮಮ್ ಕಾಂಟ್ರಾಕ್ಟ್ ಲೇಬರರ್ ಆಗಿದ್ದಾರೆ, ಕಾಂಟ್ರಾಕ್ಟ್ ಮೇಲೆ ಇದ್ದಾರೆ. ಯಾವ ಬೇಕಾದಕ್ಕಿಂತ ಆಗ್ತಾರೆ. ಅವ್ರಿಗೆ ಯಾವುದೇ ಸವಲತ್ತುಗಳಿಲ್ಲ, ಕಾರ್ಮಿಕನಿಗೆ ಸಿಗಬೇಕಂಥದ್ದು ಇವೆಲ್ಲ ಇಲ್ಲದ್ರೆ ಅವ್ರು ಬದುಕ್ತಾ ಇರ್ತಾರೆ. ನಿಜವಾಗಿಯೂ ಇವತ್ತು ಪ್ರತಿಯೊಂದು ಹಳ್ಳಿಯಿಂದ ಹಿಡಿದ್ರೆ ದಿಲ್ಲಿವರೆಗೆ ಯಾವುದೇ ಊರನ್ನು ತೆಗೆದುಕೊಂಡ್ರು ಆ ಊರು ಸ್ವಚ್ಛ ಇರೋದ ಕಾರಣ ಈ ಕೆಳದರ್ಜೆಯ ಜನ ಅಥವಾ ಈ ನಮ್ಮ ಬಿದ್ದ ಜನ ಅಲ್ಲಿ ದುಡಿದ್ರಿಂದಾಗಿ ಒಂದು 2 ಹೊತ್ತು ಊಟಕ್ಕಾಗಿ, ಒಂದು ಸ್ವಲ್ಪ ಮಲಗೋದಕ್ಕಾಗಿ, ಒಂದಿಷ್ಟು ಸಾರಾಯಿ ಮತ್ತು ತಂಬಾಕಾಯಿ ತಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ನಾವು ಆರೋಪ ಮಾಡ್ತಾ ಇರ್ತೀವಿ, ಏನ್ರಿ ಇಂಥ ಚಟ ಮಾಡ್ತಾರೆ ಇವರು, ಬದುಕಾಗಿ ಬರೋದಿಲ್ಲ ಏನವ್ರಿಗೆ ಅಂತ ಅನ್ನುವಂಥ ಮಾತು ಮಾತಾಡ್ತೀವಿ. ನಾವು ಒಮ್ಮೆ ವಿಚಾರ ಮಾಡಬೇಕಾಗಿದೆ, ಗಮನಿಸಬೇಕಾಗಿದೆ. ನಾವು ಸ್ವತಃ ಒಮ್ಮೆ ಈ ಘಟನೆಗಳಲ್ಲೇ ಮತ್ತು ಈ ಪಾಯ್ಖಾನೆ ಇಳಿದು ನೋಡ್ಬೇಕಾಗಿದೆ ಏನಾಗ್ತದೆ ಅಂತೇಳಿ. ಅದು ನೆನೆಸ್ಕೊಂಡ್ರೆ ನಮಗೆ ಬೇಕಲ್ಲ ಅನಿಸ್ತದೆ. ಇಂಥ ಜನರನ್ನು ಎತ್ತು ಕೆಲಸ ಇದ್ದಿದ್ರಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಮಾಡಿದ್ದಾರೆ. ಇಂಥ ಕೆಲಸ ಇನ್ನೂ ಆಗಬೇಕಾಗ್ಯದ. ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಪೇಮೆಂಟ್ ಆಗೋ ಜೊತೆಗೆ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂಥದ್ದು. ಯಾಕಂದರೆ ಗ್ಲೌಸ್ ಕೊಟ್ಟು, ಒಂದು ಚಪ್ಪಲ್ ಕೊಟ್ಟು, ವರ್ಷಕ್ಕೊಂದು 2 ಅರಿವಿ ಕೊಟ್ಟರೆ ಬಗೆಹರಿಲ್ಲ. ಅದನ್ನೂ ಕೊಡೋದಿಲ್ಲ ಇಲ್ಲಿ. ವರ್ಷಕ್ಕೊಂದು 2 ಅರಿವಿ ಕೊಡ್ಬೇಕಂತದ, ಅವ್ರಿಗೆ ಡ್ರೆಸ್ ಕೊಡ್ಬೇಕಂತದ, ಗ್ಲೌಸಸ್ ಕೊಡ್ಬೇಕಂತದ, ಕಾಲ್ಚರ್ಗಳು ಕೊಡ್ಬೇಕಂತದ, ಒಳ್ಳೆ ಅವ್ರ ಸಿಸ್ಟಮೆಟಿಕ್ ಇಟ್ಕೋಬೇಕಂತದ. ಯಾವುದೂ ಇಲ್ಲಪ್ಪ, ಸ್ವತಃ ಕೊಟ್ಟರು ಅದ್ರ ಉಪಯೋಗ ಮಾಡಲಾರಂತ ಅವರು ಸಹಿತ ಇದ್ದಾರಲ್ಲಿ ಅಂತ. ಯಾಕಂದ್ರೆ ಇದರಿಂದ ಏನಾಗ್ತಾನೆ ಅಂತ ಒಂದು ನಿರ್ಲಕ್ಷ್ಯ ಭಾವನೆ, ಅಶಿಕ್ಷಿತಾನಂತ. ಅದಕ್ಕಾಗಿ ನಾವು ಮೇಲೆ ಇಲ್ಲಿ ಒತ್ತಿ ಹೇಳುವಂಥದ್ದು, ಪ್ರತಿಯೊಬ್ಬ ಶಿಕ್ಷಣ ಸಿಕ್ತಂದರೆ ತನ್ನ ಹಕ್ಕಾಯ್ತಾ ಬಡದಾಡ್ತಾನೆ, ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಇವತ್ತು ನಾವು ಅದು ಮಾಡ್ತಾಯಿಲ್ಲ. ಯಾಕಂದರೆ ಅವರೆಲ್ಲರೂ ಎದ್ದುಕೊಂಡು ಬಾರದು ಅನ್ನೋ ದೃಷ್ಟಿಕೋನ ಇರ್ಬೋದು. ಇವರೆಲ್ಲ ಯಾರು ಬಲ್ಲರು, ಕೇವಲ ಅತ್ಯಂತ ಕಡಿಮೆ ಪ್ರಮಾಣ ಜನ ಈ ಬೃಹತ್ ಜನರನ್ನು, ಮ್ಯಾಕ್ಸಿಮಮ್ ಜನರನ್ನು ಆಳೋದು ಇದೇ ಏನು ಅಂತ. ಒಟ್ಟಾರೆಯಾಗಿ ಪೌರ ಕಾರ್ಮಿಕರಿಗೆ ಸಿಗಲಿ ಅನ್ನೋದು ಒಂದೇ ಉದ್ದೇಶ ಈ ಮೂಲಕ ಶುರು ಮಾಡಿದಂಥದ್ದು, ಕೇಳುವಂಥದ್ದು. ಈ ದಿಶೆಯಲ್ಲಿ ಇನ್ನಷ್ಟು ಲೇಖಗಳ ಬರಲಿ, ಜನರಿಗೆ ತಿಳಿಸುವಂಥ ಕೆಲಸಗಳಾಗಲಿ, ಜನರು ಸಹಿತ ಪಾಪ ಸಹಕಾರ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನೋದು ಇವತ್ತಿನ ಈ ವಿಡಿಯೋ ಮಾಡುವ ಅನಿವಾರ್ಯತೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.